ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪದೇ ಪದೇ ಶಾಂತಿ ಭಂಗ ಆಗ್ತಾ ಇದೆ. ಹರ್ಷ ಕೊಲೆ ಬಳಿಕ ಒಂದಲ್ಲ ಒಂದು ಕೃತ್ಯಗಳು ನಡೀತಾ ಇರುವಂತದ್ದು. ಸೊ ಹೀಗಾಗಿ ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹರ್ಷ ಕೊಲೆ ನಂತರ ಅಂತೂ ಸಾಕಷ್ಟು ಪ್ರಕರಣಗಳು ನಡೆದಿರುವಂತದ್ದನ್ನ ಗಮನಿಸಿದ್ದೀರಾ. ಕೋಮು ದಳ್ಳುರಿಯಲ್ಲಿ ಒತ್ತಿ ಉರಿಯುತ್ತೆ ಯಾವಾಗಲೂ ಕೂಡ ಶಿವಮೊಗ್ಗ ಜಿಲ್ಲೆ. 2023 ಎಲೆಕ್ಷನ್ ಬಂದಿರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ರೌಡಿಗಳ ಗಡಿಪಾರಿಗೆ ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ ಪೊಲೀಸರು. ಒಟ್ಟು 45 ಮಂದಿ ರೌಡಿಗಳ ಗಡಿಪಾರಿಗೆ ಪಟ್ಟಿ ರೆಡಿ ಇದೆ. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂತ ವ್ಯಕ್ತಿಗಳ ಗಡಿಪಾರು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂತವರು, ಸಾರ್ವಜನಿಕವಾಗಿ ಗೂಂಡಾವರ್ತನೆ ಪ್ರದರ್ಶಿಸುವಂತವರು, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ರೌಡಿಗಳ ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಲಾಗಿದೆ. ಈಗಾಗಲೇ ಗಡಿಪಾರು ಮಾಡುವಂತೆ ಸಂಬಂಧಪಟ್ಟ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮನವಿಯನ್ನ ಸಲ್ಲಿಸಿದೆ. 45 ಜನರ ಲಿಸ್ಟ್ ಅನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಪದೇ ಪದೇ ಶಿವಮೊಗ್ಗದಲ್ಲಿ ಶಾಂತಿ ಸುವ್ಯವಸ್ಥೆ ಧಕ್ಕೆ ಉಂಟಾಗ್ತಾ ಇರುವಂತದ್ದು, ಕೋಮು ಗಲಭೆಗಳು ಉಂಟಾಗ್ತಾ ಇದ್ದಾವೆ. ಈ ಕಾರಣಕ್ಕೋಸ್ಕರ ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣಿಸುವಂತ ಶಿವಮೊಗ್ಗದಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಯ್, 45 ರೌಡಿಗಳ ಪಟ್ಟಿಯನ್ನ ರೆಡಿ ಮಾಡಿದಾರಲ್ಲ, ಯಾವಾಗ ಗಡಿಪಾರ ಆಗತ್ತಂತೆ, ಏನೇನೆಲ್ಲ ಆರೋಪಗಳಿದಾವೆ, ಈ 45 ಜನರಲ್ಲೂ ಕೂಡ ಏನಾದ್ರೂ ಆಕ್ಷೇಪ ಇದೆಯಾ? ಸುಮ್ನೆ ರೌಡಿಗಳ ಹೆಸರಂತ ಸೇರಿಸಿದ್ದಾರೆ ಅದು ಇದು ಅಂತ? ಹೌದು ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ಶಾಂತಿಯನ್ನ ಕದಡುವಂತ ಕೆಲಸ ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಹಾಗೆ ಕೆಲವೊಂದು ಬೆದರಿಕೆಯನ್ನ ಒಡ್ಡುವಂತ ಆಗಿರ್ಬೋದು, ಹಾಗೂ ಕೊಲೆಯನ್ನ ಮಾಡಿ ಕೊಲೆ ಬೆದರಿಕೆ ಹಾಕಿರುವಂತ ಇಂಥ ವ್ಯಕ್ತಿಗಳನ್ನ ಶಿವಮೊಗ್ಗದ 45 ಮಂದಿಗಳನ್ನ ಈಗ ಆಲ್ರೆಡಿ ಏನು ಗಡಿಪಾರು ಮಾಡೋದಕ್ಕೆ ಚಿಂತನೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದೇ ರೀತಿ ಅದರ ಪಟ್ಟಿಯನ್ನು ಕೂಡ ತಯಾರು ಮಾಡಿದೆ ಅಂತಾನೆ ಹೇಳ್ಬೋದು. ಒಟ್ಟು ಶಿವಮೊಗ್ಗದಲ್ಲಿ ಈಗ ಆಲ್ರೆಡಿ 3 ಜನರನ್ನ ಗಡಿಪಾರು ಮಾಡಲಾಗಿದ್ದು, ಒಟ್ಟು ಇನ್ನು ಉಳುಕಿರುವಂತಹ 42 ಜನ ಗಡಿಪಾರಿಗೆ ತಯಾರಿಯನ್ನ ನಡೆಸಿದೆ. ಈಗ ಸದ್ಯ SP ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಈ ಏನು ತಂಡ ಇದೆ, ಇದು ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನ ಸೇರಿಸುವಂತಹ ನಿಟ್ಟಿನಲ್ಲೂ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಏನು ಶಿವಮೊಗ್ಗದಲ್ಲಿ ಶಾಂತಿ ಕದಡರಾಗಿರ್ಬೋದು, ಹಾಗೆ ಹಸ್ತ ವಸೂಲಿ ಆಗಿರ್ಬೋದು, ಹಾಗೆ ಏನು ಹೆದರಿಸುವಂತ ಸಾರ್ವಜನಿಕರಿಗೆ ಹೆದರಿಸಿ ದುಡ್ಡನ್ನ ವಸೂಲಿ ಮಾಡೋದಾಗಿರ್ಬೋದು, ದರೋಡ ಮಾಡೋದಾಗಿರ್ಬೋದು, ಜೊತೆಗೆ ಕೊಲೆ ಆರೋಪಗಳು ಇವೆಲ್ಲರನ್ನು ಕೂಡ ಈಗ ಆಲ್ರೆಡಿ ಶಿವಮೊಗ್ಗದಿಂದ ಗಡಿಪಾರು ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಜೊತೆಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ, ಇನ್ನೇನು ಎಲೆಕ್ಷನ್ ಕೂಡ ಹತ್ತಿರವಾಗಿರೋದ್ರಿಂದ ಈ ಕೆಲಸವನ್ನ SP ಮಿಥುನ್ ಕುಮಾರ್ ಅವರು ಈಗ ಮಾಡ್ತಾ ಇರೋದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ತೀರ್ಥಹಳ್ಳಿಯಲ್ಲಿ ಆಲ್ರೆಡಿ ಒಬ್ಬ ಏನು ಸುಹೇಲನ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಅದನ್ನ ನೋಡಿ ಆತ ಹೆದರಿಕೊಂಡು ಒಂದು ವಿಷವನ್ನು ಕೂಡ ತೆಗೆದುಕೊಂಡಿದ್ದ. ಮಣಿಪಾಲಲ್ಲಿ ಆತ ಸುರಿಗಿದ್ದ ಅಂತಾನೆ ಹೇಳ್ಬೋದು. ಈಗ ಮತ್ತೆ 42 ಜನರಿಗೆ ನೋಟಿಸ್ ಅನ್ನು ಹೋಗುವ ಸಾಧ್ಯತೆ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಬರಿಮಲೆಗೆ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಕಳೆದ 24 ದಿನಗಳಲ್ಲಿ 125 ಕೋಟಿ ಆದಾಯ ಬಂದಿರುವಂಥದ್ದು. 24 ದಿನದಲ್ಲೇ 125 ಕೋಟಿ ಆದಾಯ ಬಂದಿದೆ ಶಬರಿಮಲೆಗೆ. ಕಾಣಿಕೆ, ಇತರೆ ಸೇವೆಗಳ ರೂಪದಲ್ಲಿ ಬಂದಿರುವಂಥದ್ದು ಹಣ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಶಬರಿಮಲೆಗೆ. ಭಕ್ತರನ್ನ ನಿಯಂತ್ರಿಸಲಿಕ್ಕೆ ಆಡಳಿತ ಮಂಡಳಿ ಕ್ರಮವನ್ನ ಕೂಡ ಕೈಗೊಳ್ತಾ ಇದೆ. ಕಳೆದ ಶುಕ್ರವಾರ ಒಂದೇ ದಿನ 1,10,133 ಭಕ್ತರು ಆಗಮಿಸಿದ್ರು. ಮರಕುಟಂನಿಂದ ಹಂತ ಹಂತವಾಗಿ ಭಕ್ತರನ್ನ ಬಿಡಲಾಗ್ತಾ ಇದೆ. ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಹಂತ ಹಂತವಾಗಿ ಬಿಡಲಾಗ್ತದೆ ಭಕ್ತರನ್ನ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೊಸ ರೂಲ್ಸ್ ಅನ್ನ ಮಾಡಲಾಗ್ತಾ ಇದೆ. ರೂಲ್ಸ್ ಏನಪ್ಪಾ ಅಂದ್ರೆ, ದಿನಕ್ಕೆ 90,000 ಮಂದಿ ಭಕ್ತರಿಗಷ್ಟೇ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ. ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವ ಕಾರಣಕ್ಕೋಸ್ಕರ, ಎಲ್ರಿಗೂ ಸರಿಯಾದ ರೀತಿಯಲ್ಲಿ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ಈಗ ಕಂಡೀಷನ್ ಅನ್ನ ಹಾಕಲಾಗಿದೆ. 90,000 ಭಕ್ತರಿಗೆ ಮಾತ್ರ ಅವಕಾಶ ಅಂತ. ದೇವರ ದರ್ಶನ ಸಮಯ 1 ಗಂಟೆ ವಿಸ್ತರಣೆ ಕೂಡ ಮಾಡಲಾಗಿದೆ. ರಾಜ್ಯದ ಗಡಿ ಗ್ರಾಮಗಳಲ್ಲಿ ಕನ್ನಡಿಗರ ಸ್ಥಿತಿಗತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧಾರವನ್ನ ಕೈಗೊಂಡಿದೆ. ಇದರ ಬಗ್ಗೆ ರಾಜ್ಯದ ಗಡಿ ಗ್ರಾಮಗಳಲ್ಲಿ ಕನ್ನಡಿಗರ ಸ್ಥಿತಿಗತಿ ಬಗ್ಗೆ ಸಮೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಫೈನಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದವರು. ಅದರ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಗಡಿ ಕನ್ನಡಿಗರ ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಭಾಷೆ ಸ್ಥಿತಿಗತಿಯನ್ನ
ಅರಿಲಿಕ್ಕೆ ಸಮೀಕ್ಷೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಅದರ ಕೆಲಸನೇ ಅದು. ಈ ಪ್ರಾಧಿಕಾರದ್ದು 8 ವಿವಿಗಳ ಸಹಯೋಗದಲ್ಲಿ ಸಮೀಕ್ಷೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅದು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಗೋವಾ, ತಮಿಳುನಾಡಿಗೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಟೋಟಲ್ ಆಗಿ 19 ಜಿಲ್ಲೆಗಳಿಗೆ ಒಳಪಟ್ಟಂತ 980 ಹಳ್ಳಿಗಳಲ್ಲಿ ಸಮೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಮೀಕ್ಷೆ ಆರಂಭವಾಗುತ್ತೆ ಸದ್ಯದಲ್ಲೇ. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. 980 ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಗಡಿ ಕನ್ನಡಿಗರ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಯಾವ ರೀತಿಯಾಗಿದೆ ಸ್ಥಿತಿಗತಿಗಳು ಅನ್ನುವಂಥದ್ರ ಬಗ್ಗೆ ಅರಿಯುವಂತ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಅದು 8 ವಿವಿಗಳ ಸಹಕಾರದೊಂದಿಗೆ ಈ ಒಂದು ಸಮೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕರ್ನಾಟಕ ಯಾವ್ಯಾವ ಗಡಿ ಭಾಗಕ್ಕೆ ರಾಜ್ಯಗಳಿಗೆ ಅಂಟ್ಕೊಂಡಿದೆ ಅಂದ್ರೆ ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಇದಕ್ಕೆಲ್ಲದಕ್ಕೂ ಕೂಡ ಗಡಿಯನ್ನ ಹಂಚ್ಕೊಂಡಿದೆಯಲ್ಲ. ಸೊ ಹೀಗಾಗಿ ಆ ಒಂದು ಗಡಿ ಭಾಗದಲ್ಲಿ ಟೋಟಲ್ ಆಗಿ ಒಂದು 980 ಹಳ್ಳಿಗಳು ಬರ್ತವೆ. ಅದರ ಅಂಕಿಅಂಶ ಕೂಡ ಇದೆ. ಸೊ ಆ ಒಂದು ಹಳ್ಳಿಗಳಲ್ಲಿ ಈಗ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಇನ್ನು ಮುಂದೆ ದೇಗುಲಗಳಲ್ಲಿ ಮೊಬೈಲ್ ಬಳಕೆಗೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಇದ್ದಿದೆ. ದೇಗುಲಗಳಲ್ಲಿ ಮೊಬೈಲ್ ಬ್ಯಾನ್ಗೆ ಅರ್ಚಕರು ಒತ್ತಾಯವನ್ನ ಮಾಡಿದ್ದಾರೆ. ಅಖಿಲ ಕರ್ನಾಟಕ ಹಿಂದೂ ದೇಗುಲಗಳ ಅರ್ಚಕರಿಂದ ಆಗ್ರಹಿಸಲಾಗಿರುವಂಥದ್ದು. ಆಲ್ರೆಡಿ ಸಾಕಷ್ಟು ದೇಗುಲಗಳಲ್ಲಿ ಮೊಬೈಲ್ ಬಳಸಂಗಿಲ್ಲ, ಫೋಟೋವನ್ನ ತೆಗೆಯೋಂಗಿಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ನಿಷೇಧ ಇದೆ. ಇನ್ನು ತಮಿಳುನಾಡಿನಲ್ಲಿ ಮೊನ್ನೆ ತಮಿಳುನಾಡಿನ ದೇಗುಲಗಳಲ್ಲಿ ಮೊಬೈಲ್ ಅನ್ನ ಬ್ಯಾನ್ ಮಾಡಲಾಗಿದೆ. ರಾಜ್ಯದ ಮುಜರಾಯಿ ದೇಗುಲಗಳಲ್ಲೂ ಕೂಡ ಮೊಬೈಲ್ ಅನ್ನ ಬ್ಯಾನ್ ಮಾಡಿ ಅಂತ ಅಖಿಲ ಕರ್ನಾಟಕ ಹಿಂದೂ ದೇಗುಲಗಳ ಅರ್ಚಕರಿಂದ ಆಗ್ರಹವನ್ನ ಮಾಡಲಾಗಿದೆ. ಸದ್ಯ ದೇಗುಲಗಳಲ್ಲಿ ಅರ್ಚಕರಿಂದ ಮೊಬೈಲ್ ಬ್ಯಾನ್ ಮಾಡಲಾಗಿದೆ. ಪೂಜೆ ವೇಳೆ ಭಕ್ತರು ದೇವರ ಬಳಿ ಸೆಲ್ಫಿಯನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಹೀಗಾಗಿ ದೇಗುಲಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಿ ಅಂತ ಆಗ್ರಹಿಸಲಾಗ್ತದೆ. ಬೇರೆ ಭಕ್ತಾದಿಗಳಿಗೆ ಹಾಗೂ ಏಕಾಗ್ರತೆ ಪೂಜೆಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಈಗ ಸಾಕಷ್ಟು ಜನ ಹೋಗುವಂಥವ್ರು ಟೆಂಪಲ್ಗೆ ಅದೊಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಕ್ತಿಯಿಂದ ಹೋಗೋದಿಲ್ಲ, ಫ್ಯಾಷನ್ನು ಹೋಗೋದು, ಒಂದು ಸೆಲ್ಫಿ ತೆಕ್ಕೊಳ್ಳೋದು, ಅದನ್ನ ಹಾಕಿಬಿಡೋದು. ಅದನ್ನ ಹಾಕ್ಬಿಟ್ಟು ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಒಂದು ಮೆನ್ಷನ್ ಮಾಡ್ಕೊಂಡ್ಬಿಡೋದು. ಆ ಭಕ್ತಿಯಿಂದ ಸಾಕಷ್ಟು ಜನ ಹೋಗೋದೇ ಕಡಿಮೆ ಆಗ್ಬಿಟ್ಟಿದೆ. ಫ್ಯಾಷನ್ಗೋಸ್ಕರ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇದ್ದಾರಲ್ಲ ಸಾಕಷ್ಟು ಜನ ಆ ಒಂದು ದೇವಸ್ಥಾನಕ್ಕೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಈಗ ಮುಜರಾಯಿ ಇಲಾಖೆಯಿಂದ ಅಂದ್ರೆ ಮುಜರಾಯಿ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಮೊಬೈಲ್ ಅನ್ನ ನಿಷೇಧ ಮಾಡಿ ಬಳಕೆ ಮಾಡುವಂಥದ್ದನ್ನ ದೇವಸ್ಥಾನಗಳಲ್ಲಿ ಅಂತ. ಈಗ ನಮ್ಮ ಬೇಡಿಕೆ ಏನು ಅಂದರೆ ಹಲವಾರು ಬೇಡಿಕೆಗಳಿದೆ. ಅದರಲ್ಲಿ ಪ್ರಮುಖವಾದ್ದು ಮೊಬೈಲ್ ಒಂದು ಬೇಡಿಕೆ ಇಟ್ಟಿದ್ದೀರಾ ಸರ್ಕಾರದಲ್ಲಿ. ಹಿಂದೆ ನಾವು 2007ನಲ್ಲಿ ಮೊಬೈಲ್ ಬಗ್ಗೆ ಆಗ್ತಾರ ಅನಾಹುತಗಳ ಬಗ್ಗೆ ಕೊಟ್ಟಾಗ ನಾವು ಸರ್ಕಾರಕ್ಕೆ ಲೆಟರ್ ಕೊಟ್ಟಾಗ ಅವರು ಲೆಟರ್ ಒಂದು ಸರ್ಕಾರದ ಒಂದು ಮನವಿ ಮಾಡಿದ್ದಾರೆ. ಅರ್ಚಕರು ಮಂತ್ರಪುಷ್ಪ ಹೇಳೋರು ಯಾರು ಮೊಬೈಲ್ ಉಪಯೋಗಿಸಬಾರ್ದು ಅಂತ ಹೇಳಿದ್ರು. ಆವಾಗ ನಾವು ಸುಮ್ಮನೆ ಆಗ್ಬಿಟ್ರಿ. ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಮೊಬೈಲ್ ತೊಗೊಂಡ್ಬರ್ತಾರೆ. ಇನ್ನೊಬ್ರು ಪ್ರೇಯರ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಬಂದು ನಮ್ಗೆ ತೊಂದರೆ ಆಗುತ್ತೆ, ದಯವಿಟ್ಟು ಮೊಬೈಲ್ ತರಬೇಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಭಕ್ತರಿಗೆ ಸಂಕಲ್ಪ ಮಾಡಿ ಅಷ್ಟೋತ್ತರ ಮಾಡ್ತಾ ಇರ್ತೀರಿ, ಬಂದವರೆಲ್ಲ ಮೊಬೈಲ್ ಮಾತಾಡ್ತಾ ಇರ್ತಾರೆ. ಅದು ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ನಾವು ಅವ್ರಿಗೆ ಯಾವ ಥರ ಹೇಳಬೇಕು ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ದೇವಸ್ಥಾನ ಸಣ್ಣ ಬೋರ್ಡ್ ಹಾಕಿದ್ದಾರೆ ಮೊಬೈಲ್ ಉಪಯೋಗಿಸಬಾರ್ದು ಅಂದ್ಬಿಟ್ಟು ಅಂತ. ಇದು ಯಾವ ರೀತಿ ಹೇಳಿ ತೊಂದರೆ ಆಗ್ತಾ ಇಲ್ಲ. ಈಗ ನಮ್ಮ ಪ್ರಮುಖವಾಗಿ ಏನಂತಂದರೆ ಮೂಲತಃ ಈಗಾಗಲೇ ಮುಜರಾಯಿ ಸಚಿವರಿಗೂ ಮಾನ್ಯ ಧರ್ಮ ಜೊತೆ ಆಯುಕ್ತರಿಗೂ ನಮ್ಮದು ರೆವಿನ್ಯೂ ಕಾರ್ಯದರ್ಶಿಗಳು ಈ 3 ಜನಕ್ಕೂ ನಾವು ಮನವಿ ಸಲ್ಲಿಸ್ತಾ ಇದ್ದೀರಿ. ಈ ಮೊಬೈಲ್ ಬ್ಯಾನ್ ಮಾಡಬೇಕು ದೇವಸ್ಥಾನಗಳಲ್ಲಿ. ಒಂದು ವೇಳೆ ಬ್ಯಾನ್ ಮಾಡಿದ ಪಕ್ಷದಲ್ಲಿ ತಮಿಳುನಾಡು ಪ್ರಕಾರ ನಾವು ಹೈಕೋರ್ಟ್ಗೆ ಹೋಗ್ತೀರಿ. ನಾವು ಅದು ತೀರ್ಮಾನ ಮಾಡಿ. ನೀವು ಯಾವಾಗಲೂ ಕೇಳಿರ್ತೀರಾ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಬಣ ರಾಜಕೀಯ, ಅವರಲ್ಲಿ ಸಿದ್ದರಾಮಯ್ಯ DKC ಹೊಂದಾಣಿಕೆ ಇಲ್ಲ, ಅವ್ರ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ, ಮೂಲ ವಲಸಿಗ ಅಂತ ಕಿತ್ತಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅವ್ರ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ? ಅದಕ್ಕೊಂದು ಎಕ್ಸಾಂಪಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿ ಬಿಜೆಪಿಯಲ್ಲಿ ಬ್ಲಾಕ್ ಅಧ್ಯಕ್ಷ ಹುದ್ದೆಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಮಹೇಶ್ ಕುಮಟಳ್ಳಿ ಅಥಣಿಯ ಶಾಸಕರು, ಇನ್ನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಲಕ್ಷ್ಮಣ ಸವದಿ ಬೆಂಬಲಿಗರ ಕಚ್ಚಾಟ. ಅಲ್ಲಿ ಕುಮಟಳ್ಳಿ ಬೆಂಬಲಿಗ ಡಾಕ್ಟರ್ ರವಿ ಸಂಕ ಆಯ್ಕೆಗೆ ಸವದಿ ಬೆಂಬಲಿಗರ ಕಿಡಿ ಇದು. ಲಕ್ಷ್ಮಣ್ ಸವದಿ ಬೆಂಬಲಿಗ ಅಣ್ಣಾ ಸಾಹೇಬ್ ನಾಯಕ ಆಯ್ಕೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಬ್ಲಾಕ್ ಅಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಮೂಲ ವಲಸಿಗ ವಾರ್ ನಡೀತಾ ಇದೆ. ಅವರನ್ನ ರಾಜೀನಾಮೆ ಕೊಡಿಸಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಟೈಮ್ನಲ್ಲೆಲ್ಲ ಚೆನ್ನಾಗಿತ್ತು ಮಹೇಶ್ ಕುಮಟಳ್ಳಿ ಅವರನ್ನ, ಈ ಸವದಿ ಬೆಂಬಲಿಗರಿಗೆ. ಅದಾದ್ಮೇಲೆ ಮಾತ್ರ ಸಿಗುವಂತ ಅಧಿಕಾರ ಎಲ್ಲ ಕೂಡ ಸವದಿ ಬೆಂಬಲಿಗರಿಗೆ ಬೇಕು ಅನ್ನುವಂತ ಪಟ್ಟು ಇವರಿಗೆ. ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಜೊತೆ
ವಾಗ್ವಾದವನ್ನ ಮಾಡಿದ್ದಾರೆ. ವಾಟ್ಸಪ್ನಲ್ಲೂ ಕೂಡ ಲಕ್ಷ್ಮಣ ಸವದಿ ಕುಮಟಳ್ಳಿ ಬೆಂಬಲಿಗರ ಕಿತ್ತಾಟ, ಬೆಂಬಲಿಗರ ನಡುವೆ ಭಿನ್ನಮತ ಸ್ಫೋಟ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾಯಕರ ಸಭೆ ನಡೆದಿದೆ. ಅಥಣಿಯಲ್ಲಿ ನಡೆದಂತ ಸಭೆಗೆ ಹಾಜರಾಗದೆ ದೂರ ಉಳಿದಿದ್ದಾರೆ ಸವದಿ ಬೆಂಬಲಿಗರು. ಅವರೊಂದು ಮಾತು ಹೇಳಿದ್ರೆ ಸರಿ ಆಗುತ್ತೆ, ಆದ್ರೆ ಅವ್ರಿಗೂ ಕೂಡ ಇದೇ ಬೇಕೇನಪ್ಪ ಗೊತ್ತಿಲ್ಲ. ಹಿಂಗೆ ಕಿತ್ತಾಡ್ಕೊಂಡೇ ಇರ್ಲಿ ಕಾರ್ಯಕರ್ತರು. ನಾಯಕರು ಆರಾಮಾಗಿರ್ತಾರೆ, ಕಾರ್ಯಕರ್ತರಲ್ವಾ ಕಿತ್ತಾಡ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ, ನಮ್ಗೇನಾಗ್ಬೇಕು ಅಂತ. ಹಳೆ ಕಾರ್ಯಕರ್ತರು ನಿಮ್ಗೆ ಲೆಕ್ಕಕ್ಕಿಲ್ವಾ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆಗೂ ಉತ್ತರ ಕೊಟ್ಟಾರ. ಪಕ್ಷದ ಇಲ್ದಾಗ ಜೀರೋ ಇದ್ದಾಗ ಹೆಸರು ಅವ್ರು ನೀವು ಮರ್ತು ಮಾಡ್ರಿ ಅಂದ್ರೆ ಆಂತರಿಕ ಚುನಾವಣೆಯನ್ನ ಉಪಮುಖ್ಯಮಂತ್ರಿಗಳ ಮತ್ತು ಶಾಸಕರ ಗಮನಕ್ಕೆ ತಂದಿರ. ಈಗ ಸ್ಪಷ್ಟೀಕರಣ ಕೊಡ್ರಿ ನಮಗೆ. ನಾಳೆ ಅವ್ರು ಕೇಳಿದ ಒಣ್ಣೆ ಉತ್ತರ ಇಲ್ಲಿ ಶಾಸಕರು ಹೇಳ್ರಿ ಅಸಮಾಧಾನ ಐತೆ ಹೇಳ್ರಿ. ಅಸಮಾಧಾನ ಅಲ್ಲ, ಪ್ರಶ್ನೆಗೂ ಉತ್ತರ ಕೊಟ್ಟಾರ. ಹೌದು ಸರಿಪಡಿಸ್ರಿ. ಒಟ್ಟಾರ ಅಷ್ಟ ಅಲ್ಲ ದೊಡ್ಡದಾಕಿತಿ ಅಂತ ಹೇಳ್ಯಾರ. ಸಾಂಡ ತಿಳ್ಕೊಬೇಡ್ರಿ. ಅದನ್ನ ಹೇಳಿಲ್ಲ, ನೀವೇನ್ ಕೇಳಾಕ್ತಿಲ್ಲ, ಅದನ್ನ ಸ್ಪಷ್ಟವಾಗಿ ಹೇಳಿದಾರ ಅವ್ರ ಉತ್ತರ. ಆಯ್ತು, ನಮ್ಗೆ ಎಲ್ಲರಿಗೂ ಸಂಜೆ ಎಲ್ಲರಿಗೂ ಕೊಟ್ಟೈತಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇವ್ರು ಬರೀ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಬಣ ರಾಜಕೀಯ ಅಂತ. ಇನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತದ್ದು ಲಕ್ಷ್ಮಣ್ ಸವದಿ ಅವರು, ಅವ್ರ ಕ್ಷೇತ್ರದಲ್ಲೇ ಅವ್ರ ಬಣ ರಾಜಕೀಯಕ್ಕೆ ತುಪ್ಪ ಸುರಿತಾ ಇದ್ದಾರಾ ಅಂತ. ಆ ಒಂದು ರಾಜಕೀಯವನ್ನೇ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಏನಾಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಂದ್ರೆ ಇಷ್ಟು ದಿನ ಏನೊಂದು ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ ಮೇಲೆ ಎತ್ಕಡ್ತಾ ಇದ್ರು. ಈಗ ಅದು ಬಿಜೆಪಿಯಲ್ಲೂ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಏನು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಬಿಜೆಪಿಗೆ ಕರೆತಂದು ಅವ್ರನ್ನ ಶಾಸಕರನ್ನ ಮಾಡಿದ್ಮೇಲೆ ಈಗ ಮತ್ತೆ 2023 ಚುನಾವಣೆ ಬರ್ತಾ ಇದೆ. ಚುನಾವಣೆ ಹೊತ್ತಿನಲ್ಲೇ ಈಗ ಮೂಲ ಬಿಜೆಪಿಗರು, ಹೊರಗಡೆಯಿಂದ ಬಂದಿರತಕ್ಕಂಥ ಬಿಜೆಪಿಗರು ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿರ್ತಕ್ಕಂಥದ್ದು. ಅದು ಕೂಡ ಇರ್ತಂದ್ರೆ ಒಂದು ಬ್ಲಾಕ್ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಈಗ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಈ ಹಿಂದೆ ಇರ್ತಂದ್ರೆ ಲಕ್ಷ್ಮಣ್ ಸವದಿ ಬೆಂಬಲಿಗರಾಗಿರ್ತಕ್ಕಂಥ ಅಪ್ಪಸಾಬ್ ನಾಯ್ಕಣ್ಣವರು ಬ್ಲಾಕ್ ಅಧ್ಯಕ್ಷ ಸ್ಥಾನದಲ್ಲಿ ಇದ್ರು. ಅದನ್ನ ಒಂದು ತಿಂಗಳ ಹಿಂದಷ್ಟೇ ಮಹೇಶ್ ಕುಮಟಳ್ಳಿ ಬೆಂಬಲಿಗರಾಗಿರ್ತಕ್ಕಂಥ ರವಿ ಸಂಕಣ್ಣ ಅವ್ರನ್ನ ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ಮೇಲೆ ಈ ಒಂದು ಚರ್ಚೆ ಊಟಾಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಬಂದಂತವ್ರಿಗೆ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ಲಾಗ್ತಾ ಇದೆ. 20 ವರ್ಷಗಳಿಂದ ನೋಡ್ತಾ ಇದೆ ಲೋಹಿತ್, ಅವ್ರು ಯಾವ ರೀತಿಯಾಗಿ ಜಗಳ ಆಡ್ತಾ ಇದ್ದಾರೆ. ಆದ್ರೆ ಲಕ್ಷ್ಮಣ್ ಸವದಿ ಅವರು ಯಾಕೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ? ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಲ್ವಾ, ಮೂಲ ವಲಸಿಗ ಇಲ್ಲ ಅಂತ ಹೇಳ್ತಾರೆ, ಇವ್ರ ಕ್ಷೇತ್ರದಲ್ಲೇ ಕಿತ್ತಾಡ್ತಾ ಇದ್ದಾರೆ. ಯಾಕೆ ಎಂಟ್ರಿ ಆಗ್ಬಾರ್ದು? ಅವ್ರ ಕಾರ್ಯಕರ್ತರು ಮಾತ್ರ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಡಿರ್ಬೇಕಂತ? ಪೃಥ್ವಿರಾಜ್, ಆಕ್ಚುಲ್ ಆಗಿ ನೋಡೋದಾದ್ರೆ ಇದನ್ನ ಶುರು ಹಚ್ಚಿರ್ತಕ್ಕಂಥದ್ದೇ ಲಕ್ಷ್ಮಣ್ ಸವದಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕಳೆದ 6 ತಿಂಗಳಲ್ಲಿ 2 ಬಾರಿ ಸಚಿವರನ್ನ ಕರೆಸಿ ಇವರು ಪ್ರತ್ಯೇಕ ಸಭೆಯನ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಎನ್ನುವಂತೆ 1 ಬಾರಿ 2 ಬಾರಿ ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ ಮೇನ್ವಾಗಿ ಒಂದು ಸರ್ಕಾರದ ಯೋಜನೆಗಳು ಬಂದಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಆ ಒಂದು ಯೋಜನೆಗಳಿಗೆ ಚಾಲನೆಯನ್ನು ಕೊಡಬೇಕಾದ್ರೆ ಅಲ್ಲಿನ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ಅಧ್ಯಕ್ಷರನ್ನೇ ಹೊರಗಿಟ್ಟು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇದ್ರ ಮೂಲಕ ನಾವು ನೇರವಾಗಿ ಹೇಳ್ಬೋದಾಗತ್ತೆ, ಎಲ್ಲವೂ ಸರಿ ಇಲ್ಲ ಅಥಣಿಯಲ್ಲಿ. ನೇರವಾಗಿ ಮೊದಲು ಮಹೇಶ್ ಕುಮಟಳ್ಳಿ ಹಾಗೆ ಸವದಿ ನಡುವೆನೆ ಈ ಒಂದು ಬಣ ರಾಜಕೀಯ ಶುರು ಹಚ್ಚಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆಗಳು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ನಡೆದೋಗಿದೆ. ಸ್ವತಃ ಲಕ್ಷ್ಮಣ್ ಸವದಿ ಅವರು ಸಚಿವರನ್ನ ತಮ್ಮ ಕ್ಷೇತ್ರಕ್ಕೆ ಕರೆಸಿ ಆ ಒಂದು ಇಡೀ ಕಾರ್ಯಕ್ರಮದ ನೇತೃತ್ವವನ್ನ ತಾವೇ ವಹಿಸಿಕೊಂಡು ಕಾರ್ಯಕ್ರಮಗಳನ್ನ ಚಾಲನೆ ಮಾಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ 40 ಕೋಟಿಗಳ ಅನುದಾನದಂತ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೂ ಕೂಡ ಅಂತಂದ್ರೆ ಸ್ಥಳೀಯ ಶಾಸಕರನ್ನ ದೂರ ಇಟ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಮೇನ್ವಾಗಿ ಮುಖ್ಯವಾಗಿ ಇಲ್ಲಿ ನಾಯಕರೇ ಒಂದ್ ರೀತಿ ಬಣ ರಾಜಕೀಯಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಏನಂತಂದ್ರೆ ಸವದಿ ಅವರ ಅಥಣಿ ಕ್ಷೇತ್ರದಿಂದ ಸುಮಾರು 4 ಬಾರಿ ಗೆದ್ದು ಹೋಗಿರ್ತಕ್ಕಂಥವ್ರು ಈಗ ಮಹೇಶ್ ಕುಮಟಳ್ಳಿಗೆ ಸ್ಥಾನ ಬಿಟ್ಕೊಟ್ರೆ ಎಲ್ಲಿ ತಾನಾಗಿರ್ಬೋದು ಅಥವಾ ತಮ್ಮ ಮುಂದಿನ ರಾಜಕೀಯ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ಬೇಕಲ್ಲ, ಅದು ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನೋ ಉದ್ದೇಶಕ್ಕಾಗಿ ಈಗಿನಿಂದಲೇ ಏನಂತಂದ್ರೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿಕೊಂಡು ಮುಂದೆ ಬರುವಂತ ಚುನಾವಣೆಯಲ್ಲಿ ನಾವಿದ್ರೆ ಮಾತ್ರ ಇಲ್ಲಿ ಬಿಜೆಪಿ ಲೋಹಿತ್ ಏನಾಗುತ್ತೆ ಅಂತ ಅಧಿಕಾರ ಅಸ್ತಿತ್ವಕ್ಕೋಸ್ಕರ ಎಲ್ಲಾ ಕಡೆನೂ ಕೂಡ ಕಿತ್ತಾಟ ಇದ್ದೇ ಇದೆ. ಥ್ಯಾಂಕ್ ಯು ಲೋಹಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಝಿಕಾ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದೆ ರಾಯಚೂರು ಜಿಲ್ಲಾಡಳಿತ. ರಾಯಚೂರು ಜಿಲ್ಲೆಯ ಪೋಷಕರಿಗೆ ಹೆಚ್ಚಾಗಿರುವಂತದ್ದು ಆತಂಕ. ತುಂಬಿ ತುಳುಕ್ತಾ ಇದ್ದಾವೆ ರಾಯಚೂರು ಜಿಲ್ಲಾ ಮಕ್ಕಳ ಆಸ್ಪತ್ರೆ. ಮಕ್ಕಳಿಗೆ ಜ್ವರ, ಕೆಮ್ಮು, ಶೀತದಿಂದ ಬಳಲ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಿ ಝಿಕಾ ವೈರಸ್ ಬಂದ್ಬಿಟ್ಟಿದೆಯಾ ಅನ್ನುವಂತ ಆತಂಕ ತಾಯಂದರಿಗೆ.
ಝೀಕಾ ಭೀತಿಯಿಂದ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ ಪೋಷಕರು. ಝೀಕಾ ದೃಢಪಟ್ಟ ಬಳಿಕ ಪೋಷಕರಲ್ಲಿ ಹೆಚ್ಚಾಗ್ತಾ ಇದೆ ಆತಂಕ. ಸಾಕಷ್ಟು ಅಲ್ಲಿ ನಿಯಮಗಳನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಝೀಕಾ ವೈರಸ್ ಹರಡದಂತೆ ಸಾಕಷ್ಟು ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿರುವಂಥದ್ದು. ಆದರೂ ಕೂಡ ಜ್ವರ, ಶೀತ, ಕೆಮ್ಮು ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಬಟ್ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಈಗ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಫುಲ್ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಪೋಷಕರು. ಇವಾಗ ಮಕ್ಕಳಲ್ಲಿ ಸ್ವಲ್ಪ ಜ್ವರ ಕಾಣಿಸ್ಕೊಂಡ್ರೆ ಸಾಕು, ಶೀತ ಕಾಣಿಸ್ಕೊಂಡ್ರೆ ಸಾಕು, ಎಲ್ಲ ಕೂಡ ಆಸ್ಪತ್ರೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಝೀಕಾ ವೈರಸ್ ಪತ್ತೆಯಾದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಮಾನ್ವಿ ತಾಲೂಕಿನ ಕೋಳಿ ಕ್ಯಾಂಪ್ ಸುತ್ತ ಸರ್ವೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಫೀವರ್ ಕ್ಲಿನಿಕ್ ಗಳನ್ನ ಮಾಡಿ ತಪಾಸಣೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಝೀಕಾ ವೈರಸ್ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಲ್ಲಿನ ಜಿಲ್ಲಾಡಳಿತ ಕೈಗೊಳ್ತಾ ಇದೆ. ಮನೆ ಮನೆಗೆ ತೆರಳಿ ಕಾಂಡೋಮನ್ನ ಬಳಸುವಂತೆ ಜಾಗೃತಿಯನ್ನು ವಹಿಸಲಾಗಿದೆ. 100ಕ್ಕೂ ಹೆಚ್ಚು ಗರ್ಭಿಣಿಯರಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಹುಟ್ಟುವ ಮಕ್ಕಳಿಗೆ ಝೀಕಾ ಕಾಣಿಸಿಕೊಂಡ್ರೆ ಅಂಗವೈಕಲ್ಯ ಎದುರಾಗುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಡ್ಬೋದು, ಸೂಚನೆಯನ್ನ ಕೊಡ್ಬೋದು, ಎಚ್ಚರಿಸಬಹುದು, ಆ ಒಂದು ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಮನೆ ಮನೆಗೆ ತೆರಳಿ ಕಾಂಡೋಮನ್ನ ವಿತರಣೆ ಮಾಡಲಾಗ್ತದೆ. 6 ತಿಂಗಳವರೆಗೆ ಯಾರು ಕೂಡ ಗರ್ಭಿಣಿ ಆಗದಂತೆ ಎಚ್ಚರಿಕೆಯನ್ನ ಕೊಡಲಾಗ್ತದೆ. ಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದುವಂತೆ ಮಾಹಿತಿಯನ್ನ ನೀಡಲಾಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಾಯಚೂರಿನ ಡಿಎಚ್ಒ ಆಗಿರುವಂತ ಸುರೇಂದ್ರ ಬಾಬು ಅವರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮ್ಮ ರಾಜ್ಯದಲ್ಲೇ ಫಸ್ಟ್ ಟೈಮು ರಾಯಚೂರಲ್ಲಿ ಪತ್ತೆ ಆಗಿದೆ ಝೀಕಾ ವೈರಸ್. ಏನೇನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದೀರಾ, ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದೀರಾ, ಅಲ್ಲಿ ಎಚ್ಚರದಿಂದ ಇರಬೇಕು ಅಂತ ಸೂಚನೆಯನ್ನ ಕೊಡ್ತಾ ಇದ್ದೀರಾ? ಸರ್, ಈಗಾಗಲೇ ತಮಗೆ ತಿಳಿದಂತೆ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಹತ್ರ ಕೋಳಿ ಕ್ಯಾಂಪ್ ಅಲ್ಲಿ ಒಂದು ಝೀಕಾ ವೈರಸ್ 5 ವರ್ಷ ಮಗುಗೆ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ಮುಖ್ಯವಾಗಿ ಇದು ಸೊಳ್ಳೆಗಳಿಂದ ಹರಡತಕ್ಕಂತ ವೈರಸ್ ಇರೋದ್ರಿಂದ ಮೊದಲು ನಾವು ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಎಲ್ಲಾ ಕ್ರಮಗಳನ್ನು ಕಟ್ಟುನಿಟ್ಟ ಕ್ರಮಗಳನ್ನು ತಗೊಂಡಿದ್ದೀವಿ ಸರ್. ಮತ್ತು ಅದರಲ್ಲಿ ಪಕ್ಕದಲ್ಲಿರ್ತಕ್ಕಂತ ಸುಮಾರು 7 ಹಳ್ಳಿಗಳ ಮತ್ತು ಕ್ಯಾಂಪ್ಗಳಲ್ಲಿ ಕೂಡ ನಾವು ಸರ್ವೆಲೆನ್ಸ್ ಮಾಡ್ತಾ ಇದೀವಿ. ಅಲ್ಲಿ ಯಾವುದೇ ತರಹದ ಝೀಕಾ ವೈರಸ್ಗೆ ಸಂಬಂಧಪಟ್ಟಂತ ಸಿಂಪ್ಟಮ್ಸ್ ಇದ್ದಂತ ಯಾವುದೇ ಒಂದು ಪ್ರಕರಣಗಳು ಪತ್ತೆ ಆಗಿಲ್ಲ. ಈ ಮಗುದು ಒಂದೇ ನಮಗೆ ಮಗು ಹೇಗಿದೆ ಸರ್? ಮಗು ತುಂಬಾ ಆರೋಗ್ಯಕರವಾಗಿದೆ, ಯಾವುದೇ ತೊಂದರೆ ಇಲ್ಲ. ಸೊ ಇದರಲ್ಲಿ ಝೀಕಾ ವೈರಸ್ ಬಂದ್ರೆ ಮಗು ಸೇಮ್ ಡೆಂಗ್ಯೂ ತರ ಸಿಂಪ್ಟಮ್ಸ್ ಇರ್ತವೆ. ಏನು ಜ್ವರ, ಮೈಕೈ ನೋವು, ರ್ಯಾಷಸ್, ವಾಮಿಟಿಂಗ್ ಅಥವಾ ಲೂಸ್ ಮೋಷನ್ಸ್ ಇರ್ಬೋದು. ಹಾಗಾಗಿ ಇದರಲ್ಲಿ ಏನಿದೆ ಅಂದ್ರೆ ಮುಖ್ಯವಾಗಿ ನಾವು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಏನು ಸೊಳ್ಳೆಗಳಿಂದ ಕಚ್ಕೊಳ್ಳುವಂತೆ ಮಾಡೋದು. ಅದಕ್ಕಾಗಿ ನಾವು ವೆಕ್ಟರ್ ಕಂಟ್ರೋಲ್ ಮಾಡಕ್ಕೆ ಫ್ಲಾಗಿಂಗು, ಲಾರ್ವಾ ಸೋರ್ಸ್ ರಿಡಕ್ಷನ್ಸ್ ಮತ್ತೆ ಜನರಿಗೆ IEC ಬಗ್ಗೆ ಮಾಹಿತಿ ನೀಡ್ತಾ ಇದೀವಿ. ಸೊ ಹಾಗಾಗಿ ಇದೆಲ್ಲ ಕಟ್ಟುನಿಟ್ಟಿನ ಸುಮಾರು 52 ತಂಡಗಳನ್ನು ಮಾಡಿದೀವಿ ನಾವು. ಎಲ್ಲರ ಮನೆ ಮನೆಗೆ ಹೋಗಿ ಮಾಹಿತಿ ನೀಡಿ ಮತ್ತು ಸೋರ್ಸ್ ಅನ್ನ ರಿಡಕ್ಷನ್ ಮಾಡ್ತಾ ಇದ್ದೀವಿ. ಏನೆಲ್ಲ ಕ್ರಮ ಕೈಗೊಳ್ಬೇಕು, ಕಟ್ಟೆಚ್ಚರ ಕೈಗೊಳ್ಬೇಕು, ಕೈಗೊಂಡಿದ್ದೀರಾ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಸುರೇಂದ್ರ ಬಾಬು ಅವರೇ. ವೆಲ್ಕಮ್ ಬ್ಯಾಕ್. ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇನ್ನೂ 5 ದಿನ ಮಳೆ ಆಗುವಂತ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ತಜ್ಞ ಪ್ರಸಾದ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಇನ್ನೂ ಕೂಡ ಮೇಲ್ಮೈ ಸುಳಿಗಾಳಿ ಇದೆ. ಸೊ ಹೀಗಾಗಿ ರಾಜ್ಯದಲ್ಲಿ ಇನ್ನೂ 5 ದಿನ ಮಳೆ ಆಗುವಂತ ಸಾಧ್ಯತೆ. ಇಂದು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆ ಆಗುತ್ತೆ. ನಾಳೆ ರಾಜ್ಯದಾದ್ಯಂತ ಗುಡುಗು ಮಿಂಚಿನ ಮಳೆ ಆಗುತ್ತೆ. ಕರಾವಳಿಯ ಹಲವೆಡೆ ಇಂದು ಕೂಡ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅದರ ಸುತ್ತಮುತ್ತದಲ್ಲಿ ಇವತ್ತು ಆಕಾಶವು ಸಾಮಾನ್ಯವಾಗಿ ಮೋಡವಾಗಿರುತ್ತೆ. ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಮಿಂಚುಗತೆ ಮಳೆ ಆಗ್ಬೋದು. ಮುಂಜಾನೆ ಮಂಜು ಕೆಲವು ಕಡೆ ಆಗುವ ಸಾಧ್ಯತೆಗಳಿದೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ 25 ಮತ್ತು 19 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಾಳೆ ಆಕಾಶವು ಸಾಮಾನ್ಯವಾಗಿ ಮೋಡವಾಗಿರುತ್ತೆ. ಮುಂಜಾನೆ ಮಂಜು ಕೆಲವು ಕಡೆ ಆಗುವ ಸಾಧ್ಯತೆಗಳಿದೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ 26 ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳಿದೆ. ಮುಂದಿನ 5 ದಿನಕ್ಕೆ ರಾಜ್ಯಕ್ಕೆ ಮಳೆಯ ಮುನ್ಸೂಚನೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿಗೆ ಇವತ್ತು ಬಹುತೇಕ ಕಡೆ, ನಾಳೆ ಕೆಲವು ಕಡೆ ಸಾಮಾನ್ಯವಾಗಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ. 15, 16, 17ನೇ ತಾರೀಕು ಒಣಹವೆ ಮುಂದುವರಿಯುತ್ತೆ. ಉತ್ತರ ಒಳನಾಡಿಗೆ ಇವತ್ತು ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ. ನಾಳೆ 1-2 ಕಡೆ ಹಗುರು ಮಳೆ ಆಗುವ ಸಾಧ್ಯತೆಗಳಿದೆ. 15, 16, 17ನೇ ತಾರೀಕು ಒಣಹವೆ ಮುಂದುವರಿಯುತ್ತೆ. ಗುಡುಗು ಮಿಂಚುಕತೆ ಮಳೆ.
ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.